ಇದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅತಿ ದೊಡ್ಡ ಹಗರಣ. ಕಾಮಗಾರಿ ಹೆಸರಿನಲ್ಲಿ ನಡೆದಿದ್ದು ಎಂತ ಹಗರಣ ಗೊತ್ತಾ? ಬೋಗಸ್ ಬಿಲ್ ಕ್ರಿಯೇಟ್ ಮಾಡಿ ಕೋಟಿ ಕೋಟಿ ಸ್ವಾಹ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಿದು ಸ್ಕ್ಯಾಮ್? ಹಾಗಾದ್ರೆ ಆ ನಾಯಕರಿಗೆ ನಡುಕ ಶುರುನಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅತಿ ದೊಡ್ಡ ಹಗರಣ. ಕಾಮಗಾರಿ ಹೆಸರಿನಲ್ಲಿ ದೊಡ್ಡ ಹಗರಣವೇ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಬೋಗಸ್ ಬಿಲ್ ಕ್ರಿಯೇಟ್ ಮಾಡಿ ಕೋಟಿ ಕೋಟಿ ಸ್ವಾಹ ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದ್ದೇನು ಗೊತ್ತಾ? ಹಾಗಾದ್ರೆ 118 ಕೋಟಿ ಗುಳುಂ ಮಾಡಿದ್ರ ಆ ದೊಡ್ಡ ವ್ಯಕ್ತಿ. ಏನಿದು ಸ್ಕ್ಯಾಮ್? ಆ ನಾಯಕನಿಗೆ ನಡುಕ ಶುರುವಾಗಬಿಡ್ತಾ ಈಗ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. $118 ಕೋಟಿ ನುಂಗಿದ್ರ ಹಾಗಾದ್ರೆ KRIDL ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಅನ್ನೋ ಪ್ರಶ್ನೆ. ರಾಜರಾಜೇಶ್ವರಿ ನಗರದಲ್ಲಿ ಬೋಗಸ್ ಬಿಲ್ ಮಾಡಿ ನುಂಗಬಿಟ್ರ? $118 ಕೋಟಿ ನುಂಗಬಿಟ್ರ KRIDL ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಅವರು. ರಾಜರಾಜೇಶ್ವರಿ ನಗರದಲ್ಲಿ ಬೋಗಸ್ ಬಿಲ್ ಮಾಡಿ ನುಂಗಬಿಟ್ರ? ಬಿಲ್ ಸೃಷ್ಟಿಸಿ ಕೋಟಿ ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ರ ರುದ್ರೇಶ್? ಬೋಗಸ್ ಬಿಲ್ ಸ್ಯಾಂಕ್ಷನ್ ಹಿಂದೆ KRIDL ಎಂ ರುದ್ರೇಶ್ ಕೈವಾಡ ಇದೆ. KRIDL ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. BBMP ಅಧಿಕಾರಿಗಳು ಗುತ್ತಿಗೆದಾರರು KRIDL ವಿರುದ್ಧ ಆರೋಪ ಕೇಳಿ ಬಂದಿರೋದು. 118 ಕೋಟಿ ಬೋಗಸ್ ಬಿಲ್ಗಳ ರಿಲೀಸ್ ಮಾಡಿರುವ KRIDL ಮಾಜಿ ಸಂಸದ DK ಸುರೇಶ್ ಕೊಟ್ಟಿರುವ ದೂರಿನ ವಿಚಾರಣೆ ನಡೀತಾ ಇದೆ. 2019-20ನೇ ಸಾಲಿನಲ್ಲಿ ನಡೆದಿದೆ ಎನ್ನಲಾದಂತ ಬೋಗಸ್ ಬಿಲ್ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೆದ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಶಾಸಕ ಮುನಿರತ್ನ ಅವರ ಜೊತೆಗೆ ಸೇರ್ಕೊಂಡು ರುದ್ರೇಶ್ ಈ ರೀತಿಯಾದಂತಹ ಹಗರಣವನ್ನ ಮಾಡಿದ್ದಾರೆ. ನೋಡಿ, ಒಂದಲ್ಲ ಎರಡಲ್ಲ, 118 ಕೋಟಿ ರೂಪಾಯಿ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ ಇದು. ಮಾಜಿ ಸಂಸದ DK ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ತನಿಖೆ ಶುರುವಾಗುತ್ತೆ. ತನಿಖೆಯಲ್ಲಿ ಗೊತ್ತಾಗಿರೋದು, ಪ್ರಾಥಮಿಕ ತನಿಖೆಯಲ್ಲಿ 118 ಕೋಟಿ ರೂಪಾಯಿ ಗುಳುಂ ಸ್ವಾಹ ಮಾಡಿದ್ದಾರೆ. ಯಾರ ಹೆಸರು ಕೇಳಿ ಬರ್ತಾ ಇದೆ? ಬಹಳ ಪ್ರಮುಖವಾಗಿ KRIDL ನ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ RR ನಗರದ ಶಾಸಕ ಮುನಿರತ್ನ ಅವರಿದ್ದಾರೆ. ಮುಖ್ಯಮಂತ್ರಿ ನಗರೋತ್ಥಾನ ಸ್ಕೀಮ್ ನಲ್ಲಿ ರಿಲೀಸ್ 2019-20ನೇ ಸಾಲಿನಲ್ಲಿ ಬಿಡುಗಡೆ ಆಗಿದ್ದಂತ 106 ಕೋಟಿ. ಎರಡು 2020-23ರವರೆಗೂ KRIDL ಅಧ್ಯಕ್ಷರಾಗಿದ್ದ ಎಂ ರುದ್ರೇಶ್ ಒಟ್ಟು 118 ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿತ್ತು KRIDL. ಟೆಂಡರ್ ಇಲ್ಲದೆ ಗುತ್ತಿಗೆ ನೀಡಿದ್ದ KRIDL ಅಧ್ಯಕ್ಷ ಎಂ ರುದ್ರೇಶ್. 118 ಕಾಮಗಾರಿಗಳ ಪೈಕಿ 2 ಕಾಮಗಾರಿ ಮಾತ್ರ ಸಮರ್ಪಕ ನಿರ್ವಹಣೆ.
ಕೇವಲ 20% ಕೆಲಸ ಮಾಡಿ ಬಿಲ್ ಮಾಡಿದ್ದ KRIDL. 116 ಕಾಮಗಾರಿಯಲ್ಲಿ ಹಣ ದುರುಪಯೋಗ ಅನ್ನೋದು ವರದಿಯಲ್ಲಿ ಪತ್ತೆಯಾಗಿದೆ. DK ಸುರೇಶ್ ದೂರಿನ ಮೇಲೆ ಲೋಕಾಯುಕ್ತ ತನಿಖೆಯನ್ನ ಕೂಡ ನಡೆಸಿತು. ತನಿಖೆ ವೇಳೆ 118.25 ಕೋಟಿ ವಂಚನೆ ಅನ್ನೋದು ಪತ್ತೆಯಾಗಿತ್ತು. ಒಟ್ಟಾರೆ ಕೆಲಸದಲ್ಲಿ 20% ಕಾಮಗಾರಿ ಮಾತ್ರ ಪೂರ್ಣಗೊಂಡಿದೆ. ನೋಡಿ, ಶಾಸಕ ಮುನಿರತ್ನ ಜೊತೆಗೆ ಸೇರ್ಕೊಂಡು ರುದ್ರೇಶ್ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಲೋಕಾಯುಕ್ತ ಪ್ರಾಥಮಿಕ ತನಿಖೆಯಲ್ಲಿ ಭ್ರಷ್ಟ ಎಂಜಿನಿಯರ್ ಬಣ್ಣವೂ ಕೂಡ ಬಯಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ 118 ಕೋಟಿ ಅಕ್ರಮ ಪತ್ತೆಯಾಗಿತ್ತು. ನಕಲಿ ಬಿಲ್ಲು ಸೃಷ್ಟಿ ಮಾಡಿದ್ದ ಅಧಿಕಾರಿಗಳು ಈಗಾಗಲೇ ಅಮಾನತುಗೊಂಡಿದ್ದಾರೆ. ಇದೀಗ KRIDL ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ಗೆ ನಡುಕ ಶುರುವಾಗಬಿಡ್ತಾ ಅಂದ್ರೆ ಹೌದು, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಂ ರುದ್ರೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ನವನಗರೋತ್ಥಾನ ಸ್ಕೀಮ್ನಲ್ಲಿ ರಿಲೀಸ್ ಆಗಿದ್ದಂತ ಹಣ ಇದು. ನೋಡಿ ಹೆಂಗೆಲ್ಲ ಹಣ ಮಾಡ್ತಾರೆ, ಯಾವ ರೀತಿಯಾಗಿ ಭ್ರಷ್ಟಾಚಾರವನ್ನ ಮಾಡ್ತಾರೆ, ನುಂಗಿ ನೀರು ಕುಡಿತಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, 118 ಕೋಟಿ ರೂಪಾಯಿ. ಈ ವಿಚಾರ ಇದುವರೆಗೂ ಕೂಡ ಬಯಲಿಗೆ ಬಂದಿರಲಿಲ್ವಾ? ಈಗ ಈ ವಿಚಾರ ಬಯಲಿಗೆ ಬಂದಿದ್ದು ಹೇಗೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವತಃ DCM DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. ಬೆಂಗಳೂರಿನಲ್ಲಿ ಬಹುತೇಕ ಕಾಮಗಾರಿಗಳಾಗಿದೆ, ಆದರೆ ಆ ಕಾಮಗಾರಿಗಳು ಪೂರ್ಣಗೊಳ್ಳದೇನೆ ಹಣ ಬಿಡುಗಡೆ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಜೊತೆಗೆ ನಾವು ಇದನ್ನು ತನಿಖೆ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದರು. ಇದಕ್ಕೆ ಪೂರಕ ಎನ್ನುವಂತೆ 2020ರಲ್ಲಿ ಅಂದು ಸಂಸದರಾಗಿದ್ದಂತಹ, ಈಗ ಮಾಜಿ ಸಂಸದ ಆಗಿರುವಂತಹ DK ಸುರೇಶ್ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೊಡ್ತಾರೆ. ಪ್ರಮುಖವಾಗಿ ಆ ಒಂದು ದೂರಿನಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ, ಅನುದಾನ ಬಿಡುಗಡೆ ಆಗಿದೆ, ಆದರೆ ಯಾವುದೇ ರೀತಿಯಾದಂಥ ಒಂದು ಕಾಮಗಾರಿ ಆಗಿಲ್ಲ, ಕೂಡಲೇ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೂರನ್ನು ಕೊಡ್ತಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ಆ ಸಂದರ್ಭದಲ್ಲಿ, ಅಂದರೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದಂಥ ಸಂದರ್ಭದಲ್ಲಿ 118 ಕೋಟಿ ಗೋಲ್ಮಾಲ್ ಆಗಿದೆ ಅನ್ನುವಂತಹ ಒಂದು ಪ್ರಾಥಮಿಕ ರಿಪೋರ್ಟ್ ಅವರಿಗೆ ಸಿಗುತ್ತೆ. ಅಂದರೆ ಯಾವ ರೀತಿ ಅಂತಂದರೆ ಅನುದಾನ ಬಿಡುಗಡೆ ಆಗಿದೆ, ಯಾವುದೇ ರೀತಿಯಾದಂಥ ಕಾಮಗಾರಿ ಆಗಿಲ್ಲ, ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕೇವಲ 20% ಮಾತ್ರ ಕಾಮಗಾರಿಯನ್ನು ಮಾಡಿ ಉಳಿದಂಥ ಇನ್ನು 80% ಕಾಮಗಾರಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ 118 ಕೋಟಿ ಅನುದಾನವನ್ನು ಅನುದಾನ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ ನಿನ್ನೆ ಕಳೆದ 3-4 ದಿನಗಳ ಹಿಂದೆ ಲೋಕಾಯುಕ್ತ ಪೊಲೀಸರು GVಯ ಮುಖ್ಯ ಕಚೇರಿಗೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳು ಸಿಗುತ್ತೆ. ಆ ಒಂದು ದಾಖಲೆಗಳಲ್ಲೂ ಕೂಡ ಕಾಮಗಾರಿ ಆಗದೆ ಅನುದಾನ ಬಿಡುಗಡೆ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ, BBMP ಅಧಿಕಾರಿಗಳಿಗೆ, ಅಂದರೆ ಈಗ GBA ಆಗಿದೆ, ಅಂದು BBMP ಅಧಿಕಾರಿಗಳಿಗೆ ಯಾರ ಸಾಥನ್ನು ಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದರ ಜಾಡನ್ನು ಹಿಡಿದು ಹೋದಂತಹ ಲೋಕಾಯುಕ್ತ ಪೊಲೀಸರಿಗೆ KRIDL ಮೂಲಕ BBMPಗೆ ಕಾಮಗಾರಿ ಗುತ್ತಿಗೆ ಆಗುತ್ತೆ. ಆ ಒಂದು ಗುತ್ತಿಗೆಯನ್ನು ಕೊಡುವಂಥ ಸಂದರ್ಭದಲ್ಲಿ KRIDLನ ಅಧ್ಯಕ್ಷರಾಗಿದ್ದಂತಹ ಎಂ ರುದ್ರೇಶ್ ಅವರ ಬುಡಕ್ಕೆ ಈ ಒಂದು ಗೋಲ್ಮಾಲ್ ಆಗಿರುವಂಥ ಪ್ರಕರಣ ಸುತ್ತಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 250 ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ. ಅದನ್ನು KRIDL ಮೂಲಕ ಅನುದಾನವನ್ನು ಕಾಮಗಾರಿಯನ್ನು ನಡೆಸಲಿಕ್ಕೆ BBMP ಅನುಮತಿಯನ್ನು ಕೊಡುತ್ತೆ. ಅಂದರೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಚರಂಡಿ ನಿರ್ಮಾಣ ಕಾಮಗಾರಿ ಆಗಿರ್ಬೋದು, ಅಥವಾ ಬೋರ್ವೆಲ್ ಅನ್ನು ಕೊರೆಸುವಂಥ ವಿಚಾರದಲ್ಲಿ KRIDLಗೆ ಗುತ್ತಿಗೆಯನ್ನು ಕೊಡುತ್ತೆ. ಅಂದರೆ ನೇರವಾಗಿ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆಯಲ್ಲಿ ಬಿಡುಗಡೆ ಆಗಿದ್ದಂಥ ಅನುದಾನವನ್ನು BBMPನೇ ಮಾಡ್ಬೋದಾಗಿತ್ತು, ಆದರೆ ತ್ವರಿತ ಕಾಮಗಾರಿಯನ್ನು ಮಾಡಬೇಕಾಗುತ್ತೆ. ಅಂದರೆ ಅತ್ಯಂತ ತುರ್ತು ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ KRIDL ಮೂಲಕ ಗುತ್ತಿಗೆಯನ್ನು ಅಂದರೆ ಸಬ್ ಕಾಂಟ್ರಾಕ್ಟನ್ನು ಕೊಡುವಂಥ ಕೆಲಸವನ್ನು BBMP ಮಾಡುತ್ತೆ. ಆದರೆ ಆ ಒಂದು ಸಂದರ್ಭದಲ್ಲಿ KRIDLನ ಅಧ್ಯಕ್ಷರಾಗಿದ್ದಂಥದ್ದು ಎಂ ರುದ್ರೇಶ್ ಅವರು ಪ್ರಮುಖವಾಗಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ಮಾಡ್ತಾರೆ. ಕಾಮಗಾರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಗುಣಮಟ್ಟ ಕಾಮಗಾರಿಯನ್ನು ಮಾಡಿರೋದಿಲ್ಲ. ಯಾವುದೇ ರೀತಿಯಾದಂತಹ ಕಾಮಗಾರಿ ಆಗದೇ ಇದ್ರೂ ಕೂಡ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಆಗ ಸಂಸದರಾಗಿದ್ದಂತಹ DK ಸುರೇಶ್ ಅವರು ಈ ಒಂದು ಪ್ರಮುಖವಾಗಿ RR ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೋಗಸ್ ಆಗಿರುವಂಥದ್ದು ಗೊತ್ತಾಗುತ್ತೆ. ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನು
ತನಿಖೆ ಮಾಡಿಸ್ತೀವಿ ಅಂತೇಳಿ ಒಂದು ಮುನ್ಸೂಚನೆಯನ್ನು ಕೂಡ DCM DK ಶಿವಕುಮಾರ್ ಆಗ ಕೊಟ್ಟಿದ್ರು. ಸೊ ಇದಕ್ಕೆ ಪೂರಕ ಎನ್ನುವಂತೆ 2020ರಲ್ಲಿ DK ಸುರೇಶ್ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಆಗಿರ್ಬೋದು, ಜೊತೆಗೆ KRADLನ ಅಂದಿನ ಅಧ್ಯಕ್ಷರಾಗಿದ್ದಂತಹ M ರುದ್ರೇಶ್ ಅವರು ಇಬ್ಬರು ಸೇರಿಕೊಂಡು ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿದ್ದಾರೆ. ಕಾಮಗಾರಿಗಳು ಆಗದಿದ್ದರೂ ಕೂಡ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು 118 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಜೊತೆಗೆ ಮೊನ್ನೆ ಅಂದರೆ 3-4 ದಿನಗಳ ಹಿಂದೆ ಲೋಕಾಯುಕ್ತ ಪೊಲೀಸರು GBAನ 4-5 ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದಷ್ಟು ದಾಖಲೆಗಳು ಸಿಕ್ಕಿದೆ. ಅಂದರೆ ಬೋಗಸ್ ಬಿಲ್ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ಈ ಒಂದು ತನಿಖೆಯ ನಂತರ ಇದೀಗ KRADL ಅಧ್ಯಕ್ಷ ಆಗಿದ್ದಂತಹ M ರುದ್ರೇಶ್ ಅವರಿಗೂ ಕೂಡ ಲೋಕಾಯುಕ್ತ ಪೊಲೀಸರು ನೋಟಿಸನ್ನು ಕೊಡುವಂಥ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಅದ್ರ ಜೊತೆಗೇನೆ RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಅವರಿಗೂ ಕೂಡ ನೋಟಿಸನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ಅವರ ಅವಧಿಯಲ್ಲೇನೆ ಆಗ ಕಾಮಗಾರಿ ನಡೆದಂಥ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದರು. ಅವರು ತಮ್ಮ ಪ್ರಭಾವವನ್ನು ಬಳಸ್ಬಿಟ್ಟು ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕಾಮಗಾರಿ ಆಗದಿದ್ದರೂ ಕೂಡ ಕಾಮಗಾರಿ ಆಗಿದೆ ಅಂತ ಹೇಳಿಬಿಟ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಜೊತೆಗೆ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂತಹ ಒಂದು ಅನುಮಾನನೂ ಕೂಡ ವ್ಯಕ್ತವಾಗ್ತಿದೆ. ಜೊತೆಗೆ M ರುದ್ರೇಶ್ KRADLನ ಅಧ್ಯಕ್ಷರಾಗಿದ್ದಂತಹ M ರುದ್ರೇಶ್ ಅವರಿಗೂ ಕೂಡ ಇದರ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಿರೋ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಲೋಕಾಯುಕ್ತ ಪೊಲೀಸರು ಕೂಡ ಅವರಿಗೆ ನೋಟಿಸನ್ನು ಕೊಡುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.